ಬಿಗ್ ಫೈವ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶ್ರೀಕಾಂತ್ ಶೆಟ್ಟಿ ಇದ್ದಾರೆ. ಶ್ರೀಕಾಂತ್ ಶೆಟ್ಟಿ RSS ಮುಖಂಡರು, ಹಿಂದೂ ಜಾಗರಣ ವೇದಿಕೆ ಮುಖಂಡರು. ನನ್ನ ಪಾಯಿಂಟ್ ಇದೆ ಇಲ್ಲಿ ಶ್ರೀಕಾಂತ್ ಅವರೇ, ಈಗ ಇಡೀ RSS ಈ ಒಂದು ವಿಚಾರದಲ್ಲಿ, ಪ್ರಿಯಾಂಕ್ ಖರ್ಗೆ ಅವರ ವಿಚಾರದಲ್ಲಿ ತೀರಾ ಒಂದು ಪೊಲಿಟಿಕಲ್ ಔಟ್ಫಿಟ್ ಬಿಹೇವ್ ಮಾಡೋ ರೀತಿಯಲ್ಲಿ ಒಂದು ಜಿದ್ದಿಗೆ ಬಿದ್ದು 50,000 ಜನ ಸೇರಿಸಿ ಪಥಸಂಚಲನಕ್ಕೆ ಕರೆ ಕೊಟ್ಟಿರೋದಾ ಅಂತ. ಒಂದು ಒಂದು ತಮಿಳುನಾಡು ಮಾದರಿಯಲ್ಲಿ ನಾವು ಚಟುವಟಿಕೆಗಳನ್ನ ನಿಲ್ಲಿಸ್ತೀವಿ ನೋಡಿ. ಚಟುವಟಿಕೆಗಳನ್ನ ನಿಲ್ಲಿಸುವ ಸಂಘ ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ವಾಯ್ಸ್ ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಶ್ರೀಕಾಂತ್ ಅವರೇ, ವಾಯ್ಸ್ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನಟರಾಜ್ ಗೌಡ್ರೆ, ಇಡೀ ವಿಚಾರದಲ್ಲಿ ಇದು ಪ್ರಿಯಾಂಕ್ ಖರ್ಗೆ ಅವರ ಏಕಾಂಗಿ ಹೋರಾಟ ಆಗಿಬಿಟ್ಟಿದೆಯಾ? ಇದಕ್ಕೆ ಯಾಕೆ DK ಶಿವಕುಮಾರ್ ಅವರು, ಸಂಪುಟದ ಬೇರೆಯವರು, ಶಾಸಕರುಗಳು ಯಾಕೆ ಒಗ್ಗಟ್ಟಾಗಿ ಈ RSSಗೆ ಈ ಥರ ಮಾಡಿ ಸರಿಯಾಗಿದೆ, ನಾವೆಲ್ಲ ಹೋರಾಟೋಣ ಯಾಕೆ ಹೇಳ್ತಿಲ್ಲ? ಪ್ರಿಯಾಂಕ್ ಖರ್ಗೆ ಮತ್ತು RSS ಫೈಟ್ ಮಾಡ್ಕೊಳ್ಳಿ, ಚಿತ್ತಾಪುರದಿಂದ ಬಿಟ್ಟಿದ್ದಾರೆ. ಸಚಿವ ಸಂಪುಟದಲ್ಲೇ ಚರ್ಚೆ ಆಯ್ತಲ್ಲ. ಖಾಸಗಿ ಎಲ್ಲಾ ಸಂಸ್ಥೆಗಳಿಂದ ಡಿಸೈಡ್ ಆಗೋದು ಬೇರೆ. ಅವ್ರು ಚಿತ್ತಾಪುರಕ್ಕೆ RSS ಬರಬೇಕು ಅಂತ ಬಂದಾಗ ಪ್ರಿಯಾಂಕ್ ಖರ್ಗೆಗೆ ಮಾತ್ರ ಅಂತಲ್ವಾ ಅದು? ಇಲ್ಲ, ಹೆಚ್ಚಾಗಿ ಈಗ ಪರ್ಟಿಕ್ಯುಲರ್ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. RSS ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಟಾರ್ಗೆಟ್ ಮಾಡಿದೆ. ಇದು ಮುಂಚೆನೇ ಗೊತ್ತಿರೋಂಥದ್ದೇ. ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅದನ್ನು ಆಯ್ಕೆ ಮಾಡ್ಕೊಂಡಿದೆ. ಅದಕ್ಕೆ ನೋಡಿ, ಕಾಂಗ್ರೆಸ್ ಪಕ್ಷವಾಗಿ ಯಾವ್ದು ಮೊದಲು ಅಂತ, ಇಲ್ಲಿ ಅಲ್ಲಿ ಪಥಸಂಚಲನ ಫಿಕ್ಸ್ ಆಗಿದ್ದು ಮೊದಲ, ಈ ಥರ ನಾವು ಅನುಮತಿ ತಗೋಬೇಕು ಅಂತ ಅವ್ರು ಹೇಳಿದ್ದು ಮೊದಲ ಅಂತ? ಯಾವ್ದು ಚಿತ್ತಾಪುರ ಯಾವ್ದು ಮೊದಲಾಗಿದ್ದು? ನೋಡಿ, ಅದು ಯಾವ್ದು ಮೊದಲು ಯಾವ್ದು ಕೊನೆಗೆ ಅನ್ನೋದಕ್ಕಿಂತ ಸ್ಪಷ್ಟವಾಗಿ RSSನ ನೀತಿಗಳು ಸಮಾಜಕ್ಕೆ ಮಾರಕ, ನಂಬರ್ 1. ನಂಬರ್ 2, ಚಿತ್ತಾಪುರವನ್ನೇ ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡ್ಕೊಳ್ಳೋದು. ಯಾಕಂದರೆ ಇವರು RSS ವಿರುದ್ಧವಾಗಿ ಮಾತಾಡ್ತಾರೆ, ಸಮಾನತೆಯ ಪರವಾಗಿ ಮಾತಾಡ್ತಾರೆ, ಸಂವಿಧಾನದ ಪರವಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದು ಇದು RSS ಮುಂಚೆನೇ ಮಾಡ್ಕೊಂಡ್ಬಂದಿರೋ ಅಜೆಂಡಾನೇ ಇದು. ಸೊ ಇವತ್ತು ಕೂಡ ಅವರ RSS ಅಜೆಂಡಾ ಮಾಡಿಕೊಂಡು ಅವ್ರನ್ನ ಟಾರ್ಗೆಟ್ ಮಾಡಿದೆ. RSS ತಾನು ಬಲಿಷ್ಠ ಆಗಿ ಬೆಳೆದು ಏನು ಕೆಲಸ ಮಾಡಿದೆ? ಕೇವಲ BJPಗೆ ಚುನಾವಣಾ ಪ್ರಚಾರ ಮಾಡಿದೆ, BJPಗೆ ಕೆಲವು ನಾಯಕರನ್ನು ತಯಾರು ಮಾಡಿಕೊಟ್ಟಿದೆ, BJPಯ ಅಕ್ರಮದಲ್ಲಿ ಭಾಗಿಯಾಗಿದೆ, BJPಯ ಅವ್ಯವಹಾರನ ಭ್ರಷ್ಟಾಚಾರವನ್ನು ಕಣ್ಣಲ್ಲಿ ನೋಡಿದೆ. ಅಷ್ಟು ಬಿಟ್ಟರೆ RSS ಇಂದೇನು ಕೊಡುಗೆ ಇಲ್ಲ. ABVP ಇದು ಈ ಕಡೆ ಸೇವಾ ದಳ, ನಿಮ್ಮ NSU ಇವೆಲ್ಲ ಏನು ಮಾಡ್ತಾ ಇವೆ? ಇವೆಲ್ಲ ಪೊಲಿಟಿಕಲ್ ಔಟ್ಫಿಟ್ ರೆಡಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ಕೊಳ್ತೀವಿ ನಾವು. ಹೌದಾ? ನಮ್ದು ಸೇವಾದಳ ಕಾಂಗ್ರೆಸ್ ಪಕ್ಷದ ಹೇಳ್ಕೊತೀವಿ. ನೀವು ಹೇಳಿ, ನಾವು ಬರೀ BJP ತಯಾರು ಮಾಡಕ್ಕೆ ಇರೋದು ಅಂತ ನೀವು ಕಟು ಶಬ್ದಗಳು ಅಲ್ಲಗಳಿದ್ರೆ ನಮಗೂ RSS ಸಂಬಂಧ ಇಲ್ಲ ಅಂತ ಯಾವ BJP ನಾಯಕರು ಹೇಳಿದ್ದಾರೆ? ನಾಯಕರು RSS ಹೇಳ್ಕೋಬೇಕು. ನಾನು ರಾಜಕೀಯ ಪಕ್ಷ, ರಾಜಕೀಯ ಪಕ್ಷ, ನನ್ನ ಉದ್ದೇಶ ಸೇವಾದಳಕ್ಕೆ ಒಂದು ನ್ಯಾಯ, ಸಂಘಕ್ಕೆ ಒಂದು ನ್ಯಾಯ ಮಾತಾಡ್ತೀರಾ ನೀವು? ನಮ್ಮ ಸೇವಾದಳ, ನಾನು ಹೇಳ್ತೀನಲ್ಲ, ಸೇವಾದಳ ರಾಜಕೀಯ ಪಕ್ಷ, ಕಾಂಗ್ರೆಸ್ ಪಕ್ಷದ ಒಂದು ಅಂಗಸಂಸ್ಥೆ. ಅದು ಇಲ್ಲಿ ದೇಶ ಪ್ರೇಮಿಗಳು ರೆಡಿ ಮಾಡ್ತಾ ಇದ್ದಾರೆ, ನೀವು ಇಲ್ಲಿ MLAಗಳನ್ನ ರೆಡಿ ಮಾಡ್ತಾ ಇಲ್ಲ. ನಾವು ಅದನ್ನೇ ಮಾಡ್ತಾ ಇರೋದು, ನಾವು ಒಪ್ಕೋತೀವಲ್ಲ. MLAಗಳ ಕಾರ್ಖಾನೆ ಅಲ್ಲ ಅದು. ನೀವು ಹೇಳ್ಬೇಕು, ನೀನು RSS ನೀವು ಇದನ್ನೇ ಹೇಳ್ಬೇಕು. ಈಗ ನೀವು, ನಾನು ಒಪ್ಕೋತೀನಿ, ನಮ್ಮ ಸೇವಾದಳ ಇರೋದೇ ಅದಕ್ಕೋಸ್ಕರ. ನೀವು RSS ಒಪ್ಕೊಳ್ಳಿ, ನಾವು ಚುನಾವಣೆಗೋಸ್ಕರನೇ, ನಾವು BJPಗೋಸ್ಕರನೇ. ಮಾಡ್ಕೊಂಡಿಲ್ಲ ಸ್ವಾಮಿ, ಅವ್ರದೊಂದು ಸಿದ್ಧಾಂತ, ಅವ್ರದೊಂದು ಯೋಜನೆ ಸ್ವಾಮಿ. ಅದನ್ನ ಕ್ವಶನ್ ಮಾಡಿ ನಟರಾಜ್ ಗೌಡ್ರು ಯಾರು? ಅವ್ರದೊಂದು ಪಾಲಿಸಿ ಅಪ್ಪ, ಹೋಗ್ತಿದ್ದಾರೆ ಅವರು. ಹಂಗಿದ್ರೆ ರಾಜಕೀಯ ಪಕ್ಷ ನೀವು ಒಪ್ಕೋತಿರ್ತಾನೆ, ರಾಜಕೀಯ ಸಂಘಟನೆ ಒಪ್ಕೋತಿರ್ತಾನೆ. ಶಾಲಾ ಮಕ್ಕಳನ್ನ ಯಾಕೆ ದುರುಪಯೋಗ ಮಾಡ್ಕೊಂತೀರ ನೀವು? ಶಾಲಾ ಮಕ್ಕಳನ್ನ ಯಾವುದೇ ಕಾರಣಕ್ಕಾಗಿ ರಾಜಕೀಯ ದುರುಪಯೋಗ ಮಾಡ್ಕೊಳಂಗಿಲ್ಲ. ನೀವು ಹೇಳೋದು, ನೀವು ದೇಶಭಕ್ತಿ, ಸಾಂಸ್ಕೃತಿಕ ಕಾದಂಬರಿ ಹೇಳ್ಬಿಟ್ಟು ನೀವು ಅವ್ರನ್ನ ದುರುಪಯೋಗ ಮಾಡಿಕೊಂಡು ಮಕ್ಕಳಲ್ಲಿ ಇನ್ನೊಂದು ಪಕ್ಷದ ವಿರುದ್ಧ, ಇನ್ನೊಂದು ಸಿದ್ಧಾಂತದ ವಿರುದ್ಧ ದ್ವೇಷವನ್ನು ಬಿತ್ತಿ ನೀವು ನಿಮ್ಮ ಅಜೆಂಡಾವನ್ನ ನಿಮ್ಮ ಪಕ್ಷಕ್ಕೆ, BJP ಪಕ್ಷಕ್ಕೆ ಮಕ್ಕಳಿಂದಲೇ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಬಿಂಬಿಸುವಂಥದ್ದು. ಇವತ್ತಲ್ಲ ರೀ, ಒಂದು ಕಾನೂನು ನಿಯಮಗಳಿದ್ದಾವೆ. ಸರ್ಕಾರಿ ಕೆಲಸ ಮಾಡುವಂಥವನು ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ತೊಡಗಿಸೋಂಗಿಲ್ಲ ಅಂತಿದೆ. ಇವಾಗ ನೀವು RSS ಹೆಂಗೆ ಬರ್ತಾರೆ? ಅವನು ಸರ್ಕಾರಿ ಕೆಲಸಗಾರ ಅಂತಂದ್ರೆ ಕಳೆದ BJP ಸರ್ಕಾರದ ಅವಧಿ ಮಾತಾಡ್ಬಿಡ್ತೀನಿ ಕೊಡ್ರಿ. ಹೇಳ್ರಿ, BJP ಸರ್ಕಾರದ ಅವಧಿಯಲ್ಲಿ ಯಡಿಯೂರಪ್ಪನವ್ರ ಪೀರಿಯಡು, ಅವಾಗೂ ಎಲ್ಲ ಇತ್ತು, ಅತಿವೃಷ್ಟಿ, ಬರ, ಇಂಥ ಸಮಸ್ಯೆಗಳೆಲ್ಲ ಇದ್ದ ಕಾಲದಲ್ಲಿಯೂ ಕೂಡ ಒಂದು ಹಂತಕ್ಕೆ ನಡ್ಕೊಂಡು ಹೋಗ್ತಾ ಇತ್ತು. ಯಾವಾಗ ಈ ಬಸವರಾಜ ಬೊಮ್ಮಾಯಿ ಅವರು CM ಆದರೂ ಹೆಚ್ಚು ಕಡಿಮೆ ಆ ಒಂದು ಅವಧಿಯಲ್ಲಿ ಅಲ್ಲಿ ಮೈತ್ರಿನೂ ಇತ್ತು, ಆಮೇಲೆ ಇವ್ರು ಬಂದಿದ್ದು ಆಯಿತು. ಒಂದು 2-2.5 ವರ್ಷ ಕಳೆದ ಮೇಲೆ ಆ ಸರ್ಕಾರ ಯಾಕೆ ಜನರಿಂದ ತೀವ್ರವಾಗಿ ತಿರಸ್ಕರಿಸಲ್ಪಡ್ತು ಅಂತ ಹೇಳಿದ್ರೆ, ಅದು ಧರ್ಮಕ್ಕಿಳಿತು. ಯಾವುದೋ ಶಾಲುಗಿಳಿತು, ಬುರ್ಖಾಗಿಳಿತು, ಹಿಜಾಬ್ಗಿಳಿತು, ಮಾಂಸ ತಿನ್ನೋದಕ್ಕಿಳಿತು, ದೇವಸ್ಥಾನಗಳ ಬಳಿ ರಥೋತ್ಸವದ ನಿಷೇಧಕ್ಕಿಳಿತು. ತೀರಾ ಮನುಷ್ಯನ ಖಾಸಗಿ ವಿಚಾರಗಳಿಗೆ ತುಂಬ ಇಂಟರ್ವ್ಯೂನ್ ಆಯ್ತು ಅದು ನಿಜ BJP ಸರ್ಕಾರ. ಏನು ಮಾಡಿದ್ರು ಜನ? ಸಾರಾ ಸಗಟಾಗಿ, ನಿನ್ನ ಬೆಳಗ್ಗೆ ಎದ್ರೆ ನಿನ್ನ ಹಿಜಾಬು ಹಲಾಲು,
ಹಿಂದಿ ಊಟ ತಿಂಡಿ ರಥೋತ್ಸವ ಸಾಬ್ರು ಹಿಂದೂಗಳು ಯಾವ ಮಾಂಸ ತಿನ್ನಬೇಕು ಹಲಾಲ್ ತಿನ್ಬೇಕಾ ಇನ್ನೊಂದು ಏನು ಕಟ್ಟೋದು ಜಟ್ಕಾ ಕಟ್ಟು ಇದೆಲ್ಲ ಮಾತಾಡ್ಕೊಂಡು ಬಂದ್ಬಿಟ್ರಲ್ಲ ಗೌಡ್ರೆ ಏನು ಮಾಡಿದ್ರು ಜನ ಸಾರಾಸಗಟಾಗಿ ಚುನಾವಣೆಯಲ್ಲಿ ಎಂತ ಏಟ್ ಕೊಟ್ಟರು ಅಂದರೆ ಬಿಜೆಪಿ ಬಹುಶಃ ಇವತ್ತಿಗೂ ಹೇಳೋಕ್ಕಾಗಿಲ್ಲ ಅವ್ರಿಗೆ ಇವತ್ತಿಗೂ. ಸೊ ನೀವು ಈ ನಿಮ್ಮ ಗ್ಯಾರಂಟಿ ಯೋಜನೆಗಳು ಇನ್ನೊಂದು ಮತ್ತೊಂದರಲ್ಲಿ ಬರ್ತಾ ಇದ್ದೀರಿ, ತೀರಾ ನಿಮ್ಮ ವಿರುದ್ಧದ ಅಭಿಪ್ರಾಯಗಳೇನು ಇದ್ದಂತೆ ನನಗೆ ಕಾಣಿಸ್ತಾ ಇಲ್ಲ. ತೀರಾ ಏನೋ ಯಾವುದೋ ವಿಚಾರ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ, ರಸ್ತೆ ಗುಂಡಿಗೆ ಬಿತ್ತು, ಐ ಎಕ್ಸೆಪ್ಟ್ ಇತ್ತೀಚೆಗೆ ಕಾಂಟ್ರಾಕ್ಟರ್ಸು ನಿಮ್ಮ ವಿರುದ್ಧ ಸಿಡಿದಿದ್ದ ಇದೊಂದು ಈ ಥರದ ವಿಷಯಗಳು ಬಿಟ್ಟುಬಿಟ್ರೆ ತುಂಬ ಜೆನ್ಯೂನ್ ಎನ್ನುವಂತಹ ವಿಷಯಗಳು ನಿಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ. ಇದರ ಮಧ್ಯೆ ನೀವು ಇದಕ್ಕೆ ಬಿ ಜೆ ಪಿ ಅವತ್ತೇನು ಮಾಡಿತ್ತೋ ಮತ್ತೆ ಧರ್ಮಕ್ಕೆ ಬರೋದು, ಮತ್ತೆ ಜಾತಿ ಗಣತಿ ಮಾಡಿಸ್ತೀನಿ ಅನ್ನೋದು, ಮತ್ತೆ ಮನ ಸ್ಟಿಕ್ಕರ್ ಅಂಟಿಸ್ತೀನಿ ಅನ್ನೋದು, ಇದು ಹೋಗ್ತಾ ಹೋಗ್ತಾ ನೀವು ಅವರಂತೆ ಆಗ್ತಿದ್ದೀರಾ ಅಂತ. ನೋಡಿ, ಜಾತಿ ಗಣತಿ ಅನ್ನೋದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಈ ಸಮಯದ ಅಗತ್ಯ. ಓಕೆ, ಅದೇನು ಜಾತಿ ಗಣತಿ ನಾವು ಮಾಡ್ತಾ ಇಲ್ಲ, ನಾವು ಸಮೀಕ್ಷೆ ಮಾತ್ರ ಮಾಡಕ್ಕೆ ಸಾಧ್ಯ ಆಗ್ತದೆ. ಆ ಸಮೀಕ್ಷೆ ಕೂಡ ಈ ಸರ್ಕಾರದ ಜವಾಬ್ದಾರಿ, ಹೊಣೆಗಾರಿಕೆ ಮತ್ತೆ ಅಗತ್ಯ ಸಾಮಾಜಿಕ ನ್ಯಾಯ, ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇದರ ಮನೆ ಮೇಲೆ ಹಣೆ ಮೇಲೆ ಜಾತಿ ಸ್ಟಿಕ್ಕರ್ ಅಂಟಿಸ್ಬೇಕು ನೀವು, ಹಣೆ ಮೇಲೆ ಮನೆ ಮೇಲೆ ಅಂಟಿಸ್ಬಿಡ್ಬೇಕು ಅರ್ಜೆಂಟಲ್ಲಿ, ಆಲ್ರೆಡಿ ಇದೆ, ಅರ್ಜೆಂಟಲ್ಲಿ ಅಂಟಿಸ್ಬಿಡ್ಬೇಕು ನೀವು ಸ್ಟಿಕ್ಕರ್ನ. ಈಗ ಇದಕ್ಕೆ ತಡ ಯಾಕಾಯಿತು, ಇನ್ನೂ ಮುಂದಕ್ಕೆ ಮಾಡಬೇಕಾಗಿತ್ತು, ಹಿಂದೆ ಮಾಡಬೇಕಾಗಿತ್ತು, ಇವೆಲ್ಲ ಚರ್ಚೆಗೆ ಬರುವಂಥ ವಿಷಯ. ಆದರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಇದೊಂದು ಮಹೋನ್ನತವಾದ ಕೆಲಸವನ್ನ, ಅದ್ಭುತವಾದ ಐತಿಹಾಸಿಕ ಕೆಲಸ ಮಾಡ್ತಾ ಇದೆ. ಈ ಸಮೀಕ್ಷೆಯಿಂದ ಇಡೀ ದೇಶಕ್ಕೆ ಒಂದು 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 ಮಾಡೆಲ್, ಕರ್ನಾಟಕ ಮಾದರಿ, ಎಲ್ಲರೂ ಕೂಡ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು. ನಿಮಗೆ ಮಹೋನ್ನತ ಸ್ವಾಮಿ, ನಿಮ್ಮ ಪಾರ್ಟಿಗೆ ಮಹೋನ್ನತ ಇದು, ಕೆಲವೇ ಎಲ್ಲರೂ ಅದು ಹೇಳ್ತಿಲ್ವಲ್ಲ. ಈಗ ಜೋಶಿ, ನಮ್ಮ ಸೂರ್ಯ, ತೇಜ್ ಸೂರ್ಯ, ಸುಧಾಮೂರ್ತಿ, ನಾರಾಯಣ ಮೂರ್ತಿ, ಇಂಥವ್ರಿಗೆ ನಾಗಪುರದ ಬ್ಲೆಸ್ಸಿಂಗ್ಸ್ ಇರೋರಿಗೆ ನಾಗಪುರದ ಅಜೆಂಡಾ